Hi everyone, welcome back to Divya Creations. ನಾನು ಇವತ್ತೊಂದು ಬ್ರೈಡಲ್ ಡಿಸೈನ್ನ ತೋರಿಸ್ತಾ ಇದ್ದೀನಿ. ತುಂಬಾ ಡಿಫ್ರೆಂಟ್ ಆಗಿದೆ, ಯುನೀಕ್ ಡಿಸೈನ್ ಅಂತಲೇ ಹೇಳ್ಬೋದು. ಸ್ವಲ್ಪ ಟ್ರಿಕ್ಕಿ ಆಗಿದೆ ಹಾಕೋದು, ನೋಡಿಕೊಂಡ್ರೆ ತುಂಬ ಈಸಿ. ನಾನಿಲ್ಲಿ 2 ಟೈಮ್ಸ್ ಲಾಕ್ ಮಾಡ್ಕೊಂಡಿದ್ದೀನಿ. 1 2 3 3 ಚೈನ್ ಹಾಕ್ಕೊಳ್ತೀನಿ. 3 ಚೈನ್ ಹಾಕ್ಕೊಂಡು ಸೂಜಿ ಮೇಲೆ 2 ಸಲ ದಾರನ ತೊಗೊಂಡು ಪಕ್ಕದಲ್ಲೇ, ಸ್ಪೇಸ್ ಬಿಡೋದು ಬೇಡ, ಪಕ್ಕದಲ್ಲೇ ನೀಡಲ್ನ ಹಾಕಿ ದಾರನ ತೊಗೊಂಬಂದು ಒಂದು ತ್ರಿಬಲ್ ಕ್ರೋಶ ಕಂಬನ ಹಾಕ್ಕೊಳ್ಳೋಣ. ತ್ರಿಬಲ್ ಕ್ರೋಶ ಡಬಲ್ ಕ್ರೋಶ ಹಾಕೋದು ಗೊತ್ತಿಲ್ಲ ಅಂದರೆ ಈಗಾಗಲೇ ನಾನು ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಸೊ ತ್ರಿಬಲ್ ಕ್ರೋಶ ಆದಮೇಲೆ 1 2 3 3 ಚೈನ್ 4 5 ಚೈನ್ ಹಾಕ್ಕೊಳ್ತೀನಿ. 5 ಚೈನ್ ಹಾಕ್ಕೊಂಡು ಮತ್ತೆ ಸೂಜಿ ಮೇಲೆ 2 ಸಲ ದಾರನ ತೊಗೊಂಡು ಇದನ್ನು ನೋಡ್ಕೊಳ್ಳೋಣ. ಫಸ್ಟು ಇದನ್ನು ನೋಡ್ಕೊಳ್ಳೋಣ ಯಾವ ಡಿಸ್ಟೆನ್ಸಿಗೆ ಬರುತ್ತೋ, ಸೊ ಅಲ್ಲಿಗೆ ಒಂದು ಪಾಯಿಂಟ್ ಮಾಡ್ಕೊಂಡಿರೋಣ. ಸೊ ನೆಕ್ಸ್ಟು ಸೂಜಿ ಮೇಲೆ 2 ಸಲ ದಾರನ ತೊಗೊಂಡು, ಸೊ ನಾವಿಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ ಅದೇ ಪಾಯಿಂಟ್ಗೆ ನೀಡಲ್ನ ಹಾಕಿ ದಾರನ ತೊಗೊಂಬಂದು ಒಂದು ತ್ರಿಬಲ್ ಕ್ರೋಶ ಕಂಬನ ಹಾಕ್ಕೊಳ್ಳೋಣ. ಸೊ ಎಲ್ಲಿಗೆ ಅದು ರೀಚ್ ಆಗುತ್ತೋ, ಯಾವ ಪಾಯಿಂಟಿಗೆ ಸ್ಟ್ರೇಟಾಗಿ ಬರುತ್ತೋ ಅಲ್ಲಿಗೆ ನಾವು ಲಾಕ್ ಮಾಡ್ಕೊಳ್ಳೋಣ. ಸೊ ತ್ರಿಬಲ್ ಕ್ರೋಶ ಆದಮೇಲೆ ಮತ್ತೆ ಸೂಜಿ ಮೇಲೆ 2 ಸಲ ದಾರನ ತೊಗೊಂಡು ಪಕ್ಕದಲ್ಲೇ ಇನ್ನು ಒಂದು ಕಂಬನ ಹಾಕ್ಕೊಳ್ತೀನಿ. ನೋಡಿ, ಈ ಥರ ಒಂದು ತ್ರಿಬಲ್ ಕ್ರೋಶ ಕಂಬ. ಈವನ್ ಬಿಗಿನರ್ಸ್ ಕೂಡ ಟ್ರೈ ಮಾಡ್ಬೋದು, ಅಷ್ಟು ಈಸಿ ಆಗಿದೆ ಡಿಸೈನು. ಸ್ವಲ್ಪ ಹಾಕಬೇಕಾದ್ರೆ ನೋಡ್ಕೋಬೇಕು ಎಲ್ಲಿ ಚೇಂಜ್ ಆಗ್ತಿದೆ ಅಂತ ಹೇಳಿ. ಸೊ ಅದನ್ನು ಬಿಟ್ಟರೆ ತುಂಬಾ ಈಸಿ ಆಗಿದೆ ಡಿಸೈನು. ಮತ್ತು ಇಲ್ಲಿ 5 ಚೈನ್ ಹಾಕ್ಕೊಂಡು ಇನ್ನೂ 2 ತ್ರಿಬಲ್ ಕ್ರೋಶನ ಹಾಕ್ಕೊಳ್ತೀನಿ. ಓಲ್ ಸ್ಯಾರಿ ನಾವು ಹೀಗೆ ಕಂಟಿನ್ಯೂ ಮಾಡಬೇಕು, ಬೇಸ್ ಲೈನು ಇದೇ ಥರ ಇರತ್ತೆ. ಸೊ ತ್ರಿಬಲ್ ಕ್ರೋಶ 2 ಸಲ ಹಾಕ್ಕೊಬೇಕು, ಆಮೇಲೆ 5 ಚೈನ್ ಆದಮೇಲೆ ತ್ರಿಬಲ್ ಕ್ರೋಶ. ಸೊ ಹೀಗೆ ಹೋಗುತ್ತೆ. ಇವಾಗ ನೋಡೋಣ ಸೆಕೆಂಡ್ ಸ್ಟೆಪ್ ಹೇಗೆ ಹಾಕೋದು. ನೆಕ್ಸ್ಟು ಸೇಮ್ ಕಲರ್ ಥ್ರೆಡ್ಡಿಂದನೇ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇಲ್ಲಿ ಲಾಕ್ ಆಗಿದೆ ಅಲ್ಲ, ಇಲ್ಲಿಂದ ನಾನು ಲಾಕ್ ಮಾಡ್ಕೊಳ್ತೀನಿ. ಸೊ ನೋಡಿ, ಈ 2 ತ್ರಿಬಲ್ ಕ್ರೋಶ ಹಾಕಿದ್ದೀವಲ್ಲ ಅದರ ಸೆಂಟರ್ಗೆ ನಾನು ಲಾಕ್ ಮಾಡ್ಕೊಳ್ತೀನಿ. ಸೂಜಿ ಮೇಲೆ 1 ಸಲ ದಾರನ ತೊಗೊಂಡು ಈ 5 ಚೈನು ಗ್ಯಾಪಿಗೆ ನೀಡಲ್ನ ಹಾಕಿ ಒಂದು ಡಬಲ್ ಕ್ರೋಶ ಹಾಕ್ಕೊಳ್ಳೋಣ. ಸೊ ಮತ್ತೆ ಸೂಜಿ ಮೇಲೆ 1 ಸಲ ದಾರನ ತೊಗೊಂಡು ನೀಡಲ್ನ ಹಾಕಿ ನೋಡಿ ಈ ಥರ ಡಬಲ್ ಕ್ರೋಶನ ಹಾಕ್ಕೊಳ್ಳೋಣ. ಈವನ್ ತ್ರಿಬಲ್ ಕ್ರೋಶ ಕೂಡ ಹಾಕ್ಕೋಬೋದು ನೀವು. ಇಲ್ಲಿ ಡಬಲ್ ಕ್ರೋಶ ಕೂಡ ಹಾಕ್ಕೋಬೋದು, ತ್ರಿಬಲ್ ಕ್ರೋಶ ಕೂಡ ಹಾಕ್ಕೋಬೋದು. ಇದೇ ಥರ ಇದನ್ನು 1 2 3 4 ಟೋಟಲಿ ನಾನಿಲ್ಲಿ 5 ಡಬಲ್ ಕ್ರೋಶನ ಹಾಕ್ಕೊಳ್ತೀನಿ. 5ರಿಂದ 6 ಹಾಕ್ಕೋಬೋದು. 5 ಡಬಲ್ ಕ್ರೋಶ ಆದಮೇಲೆ 1 2 3 ಚೈನ್ ಹಾಕ್ಕೊಂಡು ಬ್ಯಾಕ್ ಹೋಗಿ ಇಲ್ಲೇ ನಾನು ಒಂದು ಪೀಕೋನ ಹಾಕ್ಕೊಳ್ತೀನಿ. ಸೊ ನೋಡಿ, ಲಾಸ್ಟ್ ಒಂದು ಡಬಲ್ ಕ್ರೋಶ ಇದೆಯಲ್ಲ ಅಲ್ಲಿಗೆ ನಾನು ಪೀಕೋನ ಹಾಕ್ಕೊಳ್ತೀನಿ. ಸೊ ಎಗೈನ್ ನಾನಿಲ್ಲಿ 5 ಡಬಲ್ ಕ್ರೋಶನ ಹಾಕ್ಕೊಳ್ತೀನಿ. 5ರಿಂದ 6 ಹಾಕ್ಕೋಬೋದು. ಸೊ ನಾನಿಲ್ಲಿ 5 ಹಾಕ್ಕೊಳ್ತಾ ಇದ್ದೀನಿ. ಆ ಕಡೆ 5 ಈ ಕಡೆ 5 ಹಾಕ್ಕೊಳ್ತಾ ಇದ್ದೀನಿ. ತುಂಬಾ ಈಸಿಯಾಗಿದೆ, ಬರೀ ಡಬಲ್ ಕ್ರೋಶನೇ. ಇದು ಫಸ್ಟ್ ಸ್ಟೆಪ್ಪಲ್ಲಿ ತ್ರಿಬಲ್ ಕ್ರೋಶ ವರ್ಕ್ ಮಾಡಿದ್ದೀವಿ ಮತ್ತು ಚೈನ್ನ ವರ್ಕ್ ಮಾಡಿದ್ದೀವಿ. ಇಲ್ಲೂ ಅಷ್ಟೇ ಸೆಕೆಂಡ್ ಸ್ಟೆಪ್ಪಲ್ಲಿ ಡಬಲ್ ಕ್ರೋಶ ಮತ್ತು ಚೈನ್ನ ವರ್ಕ್ ಮಾಡ್ತೀವಿ. ನೋಡಿ, ಚೈನ್ ಬರೋದು ಪೀಕೋ ಮೇಲಷ್ಟೆ. ಸೊ ನೆಕ್ಸ್ಟು ಮತ್ತೆ ಸೂಜಿ ಮೇಲೆ ದಾರನ ತೊಗೊಳ್ಳೋಣ. ಇಲ್ಲಿ 2 ಕಂಬಗಳಿದೆ ಅಲ್ವಾ, ಈ 2 ಕಂಬದಲ್ಲಿ ಈ ಕಂಬಕ್ಕೆ ಫಸ್ಟು ಸೆಕೆಂಡ್ ಒಂದು ಕಂಬಗೆ ಇದ್ರ ಆಪೋಸಿಟ್ ಇದೆ ನೋಡಿ, ಇದು ನೀಡಲ್ಗೆ ಆಪೋಸಿಟ್ಟು ಇದು ಬರುತ್ತೆ. ಸೊ ಇದಂದರೆ ಸ್ಟ್ರೇಟ್ ಆಗುತ್ತಲ್ಲ, ನೀಡಲ್ಗೆ ಆಪೋಸಿಟ್ಟು ಕಂಬ ಇದೆಯಲ್ಲ ಅಲ್ಲಿಗೆ ನಾನು ಡಿಸೈನ್ ಹಾಕ್ಕೊಳ್ತೀನಿ. ನೋಡಿ, ಸೆಕೆಂಡ್ ಒಂದು ಕಂಬಗೆ ನೀಡಲ್ನ ಹಾಕಿ ದಾರನ ತೊಗೊಂಬರೋಣ. ದಾರ 2 ಇದೆ ಇವಾಗ, ಫಸ್ಟಿಗೆ 2 ದಾರನ ಒಂದು ಮಾಡೋಣ. ದಾರ 3 ಇತ್ತು, 3ರಲ್ಲಿ 2ನ ಒಂದು ಮಾಡ್ಕೊಳ್ಳೋಣ. ಸೊ ನೋಡಿ, ಈ ಥರ ಫೋಲ್ಡ್ ಮಾಡ್ಕೊಳ್ಳೋಣ. ಉಳಿದಿದ್ದ ಡಿಸೈನು ಕನ್ಫ್ಯೂಸ್ ಆಗೋದು ಬೇಡ. ಸೊ ಮತ್ತೆ ನಾನು ಸೂಜಿ ಮೇಲೆ ದಾರನ ತೊಗೊಂಡು ಇದೇ ಕಂಬದ ಮೇಲೆ ಡಬಲ್ ಕ್ರೋಶನ ವರ್ಕ್ ಮಾಡ್ಕೊಳ್ಳೋಣ. 2 3 4 5 6
ನಾನಿಲ್ಲಿ 7 ಡಬಲ್ ಕ್ರೋಶನ ವರ್ಕ್ ಮಾಡ್ಕೊಳ್ತೀನಿ. ಸೊ ನೀವು ತ್ರಿಬಲ್ ಕ್ರೋಶ ದೊಡ್ಡದಾಗಿ ಹಾಕ್ಕೊಂಡಿದ್ರೆ 8 ಡಬಲ್ ಕ್ರೋಶ ಹಿಡಿಯುತ್ತೆ. ಸೊ ನೆಕ್ಸ್ಟು ಇದಾಯ್ತಲ್ವ, ಈ ಥರ ಹಾಕ್ಕೊಂಡಿದ್ದಾಯ್ತಲ್ಲ, ಮತ್ತೆ ಇದನ್ನು ತಿರ್ಗಿಸ್ಕೊಳ್ಳೋಣ ಡಿಸೈನು. ಸೊ ನೋಡಿ ಈ ಥರ ಇದು ಈ ಕಡೆ ಬರೋ ಥರ ಹಿಂಗೆ ತಿರ್ಗಿಸ್ಕೊಳ್ಳೋಣ. ಸೊ ನೆಕ್ಸ್ಟ್ ಸೂಜಿ ಮೇಲೆ ದಾರ ತೊಗೊಂಡು ನೆಕ್ಸ್ಟ್ ಒಂದು ತ್ರಿಬಲ್ ಕ್ರೋಶ ಇದೆಯಲ್ಲ, ಫಸ್ಟ್ ಒಂದು ತ್ರಿಬಲ್ ಕ್ರೋಶ, ಅದಕ್ಕೆ ನಾನು ನೀಡಲ್ನ ಹಾಕಿ ದಾರನ ತೊಗೊಂಬರ್ತೀನಿ. ದಾರನ ತೊಗೊಂಬಂದು ನೋಡಿ ಈ ಥರ ಡಬಲ್ ಕ್ರೋಶ ಹಾಕ್ಕೊಳ್ಳೋಣ. ಇಲ್ಲಿ ನೀವು ಹಾಕ್ಕೊಳ್ಳೋದನ್ನ ನೋಡ್ಕೊಂಬಿಟ್ರೆ ಸಾಕು, ತುಂಬ ಈಸಿ ಅನಿಸುತ್ತೆ. ಸೊ ನೀವು ಸರಿಯಾಗಿ ಕಂಬಗಳ ಮೇಲೆ ಹಾಕಿಲ್ಲ ಅಂತಂದರೆ ಡಿಸೈನ್ ಅಷ್ಟು ಚೆನ್ನಾಗಿ ಬರಲ್ಲ. ಫಸ್ಟು ಒಂದು ಸಲ ನೀವು ಆಪೋಸಿಟ್ ಸೈಡ್ ಕಂಬಗೆ ಹಾಕ್ಕೋಬೇಕು. ನೆಕ್ಸ್ಟು ಪಕ್ಕದ ಕಂಬಗಳನ್ನ ಹೋಗಬೇಕು. ನೋಡಿ ಇಲ್ಲೂ ನಾನು 7 ಕಂಬಗಳನ್ನ ಹಾಕ್ಕೊಂಡಿದ್ದೀನಿ. 7 ಕಂಬ ಆದಮೇಲೆ ಮತ್ತೆ ನಾನು ಡಿಸೈನ್ನ ಟರ್ನ್ ಮಾಡ್ಕೊಳ್ತೀನಿ. ನೋಡಿ ಈ ಥರ ನೋಡಿ ಹೀಗೆ ಬರುತ್ತಲ್ವ ಡಿಸೈನು. ನೆಕ್ಸ್ಟು ಸೂಜಿ ಮೇಲೆ ಒಂದ್ಸಲಿ ದಾರನ ತೊಗೊಂಡು ಈ 5 ಚೈನ್ ಇದೆಯಲ್ಲ, ನೆಕ್ಸ್ಟ್ 5 ಚೈನು, ಅದರಲ್ಲಿ ನಾವು ಡಬಲ್ ಕ್ರೋಶನ ಹಾಕ್ತಾ ಹೋಗೋಣ. ನೋಡಿ ಈ ಥರ ಡಬಲ್ ಕ್ರೋಶನ ಹಾಕ್ಕೋಬೇಕು. ಸೊ ಇಲ್ಲಿ ನಾನು 5 ಡಬಲ್ ಕ್ರೋಶನ ಹಾಕ್ಕೊಳ್ತೀನಿ. 5 ಡಬಲ್ ಕ್ರೋಶ ಆದಮೇಲೆ ಒಂದು ಪೀಕೋನ ಹಾಕ್ಕೊಳ್ತೀನಿ. ಪೀಕೋ ಬದಲಿಗೆ ನೀವು ಬೀಡ್ ಕೂಡ ಹಾಕ್ಕೋಬೋದು. ನಾನಿಲ್ಲಿ ಪೀಕೋ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಈಸಿ ಆಗುತ್ತೆ ಅಂತ, ಬೀಡ್ ಹಾಕಿದ್ರೆ ಸ್ವಲ್ಪ ಟ್ರಿಕ್ಕಿ ಅನಿಸ್ಬೋದು, ಅದಕ್ಕೆ ನಾನಿಲ್ಲಿ ಬೀಡ್ ಹಾಕಿಲ್ಲ, ಪೀಕೋ ಅಷ್ಟೇ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಅದೇ ಕಂಬಕ್ಕೆ ಸಿಂಗಲ್ ಕ್ರೋಶ ಹಾಕ್ಕೋಬೇಕು. ನೆಕ್ಸ್ಟು ಎಗೈನ್ ನಾನಿಲ್ಲಿ 5 ಡಬಲ್ ಕ್ರೋಶನ ಹಾಕ್ಕೊಳ್ತೀನಿ. ನೀವು ಡಬಲ್ ಕ್ರೋಶ ಬದಲಿಗೆ ತ್ರಿಬಲ್ ಕ್ರೋಶ ಹಾಕ್ಕೋಬೋದು. ಇನ್ನೂ ದೊಡ್ಡದಾಗಿ ಬರುತ್ತೆ ಡಿಸೈನು, ತುಂಬಾ ಚೆನ್ನಾಗಿ ಬರುತ್ತೆ, ತುಂಬ ನೀಟ್ ಫಿನಿಶಿಂಗ್ ಬರುತ್ತೆ. ಸೊ ನಾನಿಲ್ಲಿ ಶ್ಯಾಂಪಲ್ ಪೀಸಲ್ಲಿ ಹಾಕ್ತಾಯಿದ್ದೀನಲ್ವ, ಸೊ ಅದಕ್ಕೆ ನಾನು ಡಬಲ್ ಕ್ರೋಶ ಹಾಕ್ತಾಯಿದ್ದೀನಿ. ಇಲ್ಲಿ ನಾನು 5 ಡಬಲ್ ಕ್ರೋಶ ಹಾಕ್ಕೊಳ್ತೀನಿ. ಸೊ ಇದು 5ನೇ ಡಬಲ್ ಕ್ರೋಶ. ಸೊ ನೋಡಿ ಇಲ್ಲಿ ಇನ್ನೊಂದು ಸಲ ತೋರಿಸ್ತೀನಿ. 5 ಡಬಲ್ ಕ್ರೋಶ ಆಯ್ತಲ್ವಾ. ಸೊ ನೆಕ್ಸ್ಟು ಇಲ್ಲಿ 2 ಕಂಬಗಳಿದೆ. 2 ಕಂಬ ಆದಮೇಲೆ ಫಸ್ಟು ಸೆಕೆಂಡ್ ಒಂದು ಕಂಬಗೆ ನೀಡಲ್ನ ಹಾಕೋಣ. ನೋಡಿ ಈ ಥರ ಫೋಲ್ಡ್ ಮಾಡ್ಕೊಬಿಡೋಣ ಡಿಸೈನು. ಇಲ್ಲಿಂದ ಸೂಜಿ ಮೇಲೆ ದಾರನ ತೊಗೋಬೇಕು. ದಾರನ ತೊಗೊಂಡು ಆಮೇಲೆ ಈ ಕಂಬಗೆ ಹಾಕ್ಕೋಬೇಕು. ಮತ್ತೆ ದಾರ ವಾಪಸ್ ತೊಗೊಂಬಂದು ಡಬಲ್ ಕ್ರೋಶ ಹಾಕ್ಕೊಳ್ಳೋಣ. ಇಷ್ಟೇ ಸ್ನೇಹಿತರೆ ಡಿಸೈನು, ತುಂಬಾ ಈಸಿ ಆಗಿದೆ. ಸೊ ಈ ಡಿಸೈನ್ ನಿಮಗೇನಾದರೂ ಇಷ್ಟ ಆಯಿತು ಅನ್ನೋದಾದರೆ, ಅರ್ಥ ಆಯಿತು ಅನ್ನೋದಾದರೆ ಡಿಸೈನ್ಗೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಹಾಗೆ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ ನನ್ನ ಚಾನಲ್ನ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರಿಪ್ಷನ್ ಕೊಡೋದ್ರಿಂದ ಸೊ ನಮಗೂ ಒಂದು ಹೆಲ್ಪ್ ಆಗುತ್ತೆ, ಮೋಟಿವೇಶನ್ ಸಿಗುತ್ತೆ. ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ದಿಸ್ ವಿಡಿಯೋ. ನೆಕ್ಸ್ಟು ಇಲ್ಲಿ 7 ಕಂಬಗಳಾಯ್ತಲ್ವ. ನೆಕ್ಸ್ಟು ಇನ್ನೂ ಒಂದು ಕಂಬ ಇದೆಯಲ್ಲ, ಅದಕ್ಕೆ ವರ್ಕ್ ಮಾಡ್ಕೋಬೇಕಂತಂದರೆ ನೀವು ಮತ್ತೆ ಡಿಸೈನ್ನ ಟರ್ನ್ ಸ್ವಲ್ಪ ಹಿಂಗೆ ತಿರ್ಗಿಸ್ಕೊಬೇಕು. ನೋಡಿ ಈ ಥರ ಒಳಗಡೆಯಿಂದ ಹಾಕ್ಕೋಬೇಕು. ಸೊ ನೋಡಿ ಏನಿದೆ ಈ ರಿಂಗ್ ಥರ ಇದೆ ಅಲ್ಲ, ಈ ಸ್ಪೇಸಿಂದ ಒಳಗಡೆ ಹಾಕ್ಕೋಬೇಕು. ಇಲ್ಲಿಂದ ಹಾಕಬಾರ್ದು, ಇಲ್ಲಿಂದ ವಾಪಸ್ ಆ ಕಡೆಯಿಂದ ಹಾಕಬಾರ್ದು. ಸೊ ಇಲ್ಲಿಂದ ಇದೇನು ಹಾಕ್ಕೊಂಡಿದ್ದೀವಿ ಡಿಸೈನು, ಇದ್ರ ಒಳಗಡೆಯಿಂದ ನೀಡಲ್ನ ಹಾಕಬೇಕು. ಆವಾಗ ನೀಟಾಗಿ ಬರುತ್ತೆ ಡಿಸೈನು, ಒಂದು ಸರ್ಕಲ್ ಟೈಪ್ ಬರುತ್ತೆ ಇದು. ಇಲ್ಲೂ ನಾವು 7 ಡಬಲ್ ಕ್ರೋಶನ ಹಾಕ್ಕೊಳ್ಳೋಣ. ನೋಡಿ 7 ಡಬಲ್ ಕ್ರೋಶ ಆಯಿತು. 7 ಡಬಲ್ ಕ್ರೋಶ ಆದಮೇಲೆ ವಾಪಸ್ ಡಿಸೈನ್ ಸೀರೆ ಹೇಗಿದೆಯೋ ಹಾಗೆ ಇಟ್ಕೊಂಬಿಡೋಣ. ಸೊ ನೆಕ್ಸ್ಟ್ ಡಿಸೈನ್ ಹಾಕೋದಕ್ಕೆ ಈಸಿ ಆಗುತ್ತೆ. ಸೊ ನೆಕ್ಸ್ಟು ಈ 5 ಚೈನ್ ಗ್ಯಾಪ್ ಇದೆಯಲ್ಲ, ಅಲ್ಲಿಗೆ ನೀಡಲ್ನ ಹಾಕಿ ಈ 5 ಚೈನ್ ಗ್ಯಾಪಿಗೆ ಡಿಸೈನ್ನ ಕಂಟಿನ್ಯೂ ಮಾಡ್ತಾ ಹೋಗೋಣ. ಸೊ ನಾನು ನೆಕ್ಸ್ಟ್ ಸ್ಟೆಪ್ ಹೇಗೆ ಹಾಕೋದು ಅಂತ ತೋರಿಸ್ತೀನಿ, ಇದನ್ನು ಕಂಪ್ಲೀಟ್ ಮಾಡ್ತೀನಿ. ಅದಕ್ಕೂ ಮುಂದೆ ನೋಡಿ ಡಿಸೈನ್ ಈಗ ಕಾಣಿಸ್ತಿದೆ. ಸೊ ಇದಕ್ಕೆ ಇಷ್ಟಕ್ಕೆ ಬೇಕಾದರೂ ನಿಲ್ಲಿಸ್ಕೊಬೋದು. ಎಕ್ಸ್ಟ್ರಾ ಡಿಸೈನ್ ಬೇಕು ಅಂದರೆ ನಾವು ಸೊ ಇನ್ನೊಂದು ಕಲರ್ನ ಚೂಸ್ ಮಾಡ್ಕೋಬೇಕು. ಇದರಲ್ಲಿ ಲೈಟು ಡಾರ್ಕು ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಇಲ್ಲೇನು ಬೇಸ್ ಲೈನಲ್ಲಿ ಲಾಕ್ ಮಾಡ್ಕೊಂಡಿದ್ವಲ್ಲ, ಅಲ್ಲಿ ನಾನು ಲಾಕ್ ಮಾಡ್ಕೊಳ್ತೀನಿ, ಒಂದು ಸಿಂಗಲ್ ಕ್ರೋಶ ಹಾಕ್ಕೊಳ್ತೀನಿ. ಸೊ ನೆಕ್ಸ್ಟು ಇಲ್ಲೊಂದು ಚೈನ್ ಹಾಕ್ಕೊಂಡಿದ್ವಲ್ಲ, ಅಲ್ಲಿ ಒಂದು ಸಿಂಗಲ್ ಕ್ರೋಶ. ಸೊ ಈಗೇನ್ ಒಂದು ಕಂಬದ ಮೇಲೆ ಸಿಂಗಲ್ ಕ್ರೋಶ, ಎಲ್ಲ ಕಂಬದ ಮೇಲೂ ಇದೇ ಥರ ಒಂದೊಂದು ಸಿಂಗಲ್ ಕ್ರೋಶನ ಹಾಕ್ತಾ ಹೋಗೋಣ.
ಓಲ್ಡ್ ಡಿಸೈನಲ್ಲಿ ನಾವು ಹೀಗೆ ಹಾಕ್ತಾ ಹೋಗಬೇಕು. ಸೂಜಿನ ಈ ಕಂಬದಲ್ಲಿರೋ ಒಂದು ಚೈನ್ಗೆ ಹಾಕಿ ನೀಡಲಿಂದ ದಾರನ ವಾಪಸ್ ತೊಗೊಂಬರ್ಬೇಕು. 2 ಇರುತ್ತೆ ದಾರ, ಎರಡನ್ನೂ ಒಟ್ಟಿಗೆ ರಿಲೀಸ್ ಮಾಡಬೇಕು. ಸೊ ಇದೇ ಥರ ಈ ಪೀಕೋ ಇದೆಯಲ್ಲ, ಈ ಪೀಕೋವರೆಗೂ ಹಾಕ್ಕೊಳ್ತಾ ಬರಬೇಕು. ಸೊ ನೀವು ಪೀಕೋನ ಬೇಕಾದರೆ ಹೀಗೆ ಬಿಟ್ಕೋಬೋದು. 3 ಚೈನ್ ಹಾಕ್ಕೊಳ್ಳೋಣ. 3 ಚೈನ್ ಹಾಕ್ಕೊಂಡು ಬ್ಯಾಕ್ ಸೈಡಿಂದ ಫಸ್ಟು ಒಂದು ಚೈನಿಗೆ ಲಾಕ್ ಮಾಡ್ಕೊಳ್ಳೋಣ. ಒಂದು ಸಿಂಗಲ್ ಕ್ರೋಶಾ ಹಾಕ್ಕೊಳ್ಳೋಣ. ಇದೇನು 3 ಚೈನ್ ಇದೆ ಅದನ್ನು ಬ್ಯಾಕ್ ಕಳಿಸೋಣ. ನೋಡಿ ಈ ಥರನೂ ಹಾಕ್ಕೋಬೋದು. ಸೊ ನಿಮಗೆ ಪೀಕೋ ಮೇಲೆ ಡಿಸೈನ್ ಬೇಕು ಅಂದರೆ ನೀವು ಪೀಕೋ ಮೇಲೆ ಡಿಸೈನ್ ಕೂಡ ಹಾಕ್ಕೋಬೋದು. ಏನು ಪೀಕೋಗೆ 3 ಚೈನ್ ಹಾಕಿ ಲಾಕ್ ಮಾಡಿದ್ದೀವಲ್ಲ ಅದೇ ಥರ ನೀವು ಲಾಕ್ ಮಾಡ್ಕೋಬೋದು. ಸೊ ನೋಡಿ ಈ ಥರ ಬರುತ್ತೆ. ನಿಮಗಿಷ್ಟ ಆದರೆ ಈ ಥರ ಬಿಟ್ಕೊಳ್ಳಿ. ಇಲ್ಲ ಅಂದರೆ ಸೂಜಿ ಮೇಲೆ ದಾರನ ತೊಗೊಂಡು ಈ ಪೀಕೋ ಒಳಗಡೆ ನೀಡಲ್ನ ಹಾಕಿ ದಾರನ ತೊಗೊಂಬಂದು, ದಾರ 3 ಇದೆ, ಆ 3 ಒಟ್ಟಿಗೆ ರಿಲೀಸ್ ಮಾಡೋಣ. ಈಗೇನು ಸೂಜಿ ಮೇಲೆ ದಾರನ ತೊಗೊಂಡು ಈ ಪೀಕೋ ಒಳಗಡೆ ನೀಡಲ್ನ ಹಾಕಿ ದಾರನ ತೊಗೊಂಬಂದು ಒಂದು ಹಾಫ್ ಡಬಲ್ ಕ್ರೋಶಾ. ಸೊ ನೋಡಿ ಹೀಗೆ ಹಾಫ್ ಡಬಲ್ ಕ್ರೋಶಾ ಹಾಕ್ಕೊಳ್ಳೋಣ. ಟೋಟಲ್ ನಾನಿಲ್ಲಿ 5 ಹಾಫ್ ಡಬಲ್ ಕ್ರೋಶನ ಹಾಕ್ಕೊಳ್ತೀನಿ. ನಾನು ಮುಂಚೆ ತೋರಿಸಿದ್ನಲ್ಲ ಪ್ಯಾರೆಟ್ ಗ್ರೀನ್ ಕಲರು ಹೈಲೈಟ್, ನಿಮಗೆ ಒಳಗಡೆ ಹಾಕಿರೋ ಕಲರ್ ಹೈಲೈಟ್ ಮಾಡಬೇಕು ಅಂದರೆ ನೀವು ಆ ಥರ ಹಾಕ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ಸೊ ನೆಕ್ಸ್ಟು ಲಾಕಿಗೆ ಲಾಕು 5 ಹಾಫ್ ಡಬಲ್ ಕ್ರೋಶ ಆದಮೇಲೆ ನೆಕ್ಸ್ಟು ಒಂದು ಕಂಬಾಗೆ ಲಾಕ್ ಕೂಡ ಹಾಫ್ ಡಬಲ್ ಕ್ರೋಶ ಹಾಕಿದ್ವಲ್ಲ ಅಲ್ಲಿ ನೀವು ಚಿಕ್ಕದಾಗಿ ಡಬಲ್ ಕ್ರೋಶ ಕೂಡ ಹಾಕ್ಕೋಬೋದು, ಚೆನ್ನಾಗಿರುತ್ತೆ. ಬಟ್ ತುಂಬ ಚಿಕ್ಕದಾಗಿ ಹಾಕಬೇಕು, ದೊಡ್ಡದಾಗಿ ಹಾಕಿದ್ರೆ ಫಿನಿಶಿಂಗ್ ಚೆನ್ನಾಗಿ ಬರಲ್ಲ. ಇಲ್ಲಿ ಎಲ್ಲ ಕಂಬಾಗೂ ಸಿಂಗಲ್ ಕ್ರೋಶ ಹಾಕಿ ಆಯಿತು. ನೆಕ್ಸ್ಟ್ ಕಂಬಾಗೆ ನೋಡಿ ನಾವು ಅವಾಗಲೇ ಇಲ್ಲಿಂದ ಸ್ಟಾರ್ಟ್ ಮಾಡೋದು ಅಲ್ವಾ, ಈ ಥರ ನೋಡಿ ನಾವು ಈ ಥರ ಸರ್ಕಲ್ಲಾಗಿ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ. ನೋಡಿ ಈ ಥರ ಸ್ಪ್ರಿಂಗು ನುಲ್ಕೊಳ್ತಾ ಹೋಗುತ್ತಲ್ಲ ಆ ಥರ ಈ ಥರ ಒಂದು ಸ್ಪ್ರಿಂಗ್ ಡಿಸೈನ್ ಇದು. ಸೊ ನೆಕ್ಸ್ಟು ಈ ಕಂಬಾಗೆ ಲಾಕ್ ಮಾಡಬೇಕಲ್ವಾ, ಇಲ್ಲಿಂದ ಲಾಕ್ ಮಾಡಬೇಕು, ಆಗಲ್ಲ ಅಲ್ಲ. 1 2 ಚೈನ್ ಹಾಕ್ಕೊಳ್ಳೋಣ. 2 ಚೈನ್ ಹಾಕ್ಕೊಂಡು ಈ ಫಸ್ಟ್ ಒಂದು ಕಂಬಾಗೆ ಲಾಕ್ ಮಾಡ್ಕೊಳ್ಳೋಣ. ನೀವು ಸಿಂಗಲ್ ಕ್ರೋಶ ಹಾಕೋದಕ್ಕಾಗಲ್ಲ, ಶಿಂಕ್ ಆಗಿಬಿಡುತ್ತೆ ಡಿಸೈನು, ಜಿಗ್ಜ್ಯಾಗ್ ಥರ ಬಂದುಬಿಡುತ್ತೆ. 2 ಚೈನ್ ಹಾಕ್ಕೊಂಡು ನೀವು ಕಂಟಿನ್ಯೂ ಮಾಡ್ತಾ ಹೋಗಿ. ಸೊ ಡಿಸೈನ್ ಹೀಗೆ ಕಂಟಿನ್ಯೂ ಆಗುತ್ತೆ. ನೆಕ್ಸ್ಟ್ ಫೈನಲ್ ಲುಕ್ನ ನಾನು ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತೇಳಿ. ನೋಡಿ ಫೈನಲ್ ಲುಕ್ಕು ಹೀಗೆ ಬಂದಿದೆ. ಎಷ್ಟು ತಿಕ್ಕಾಗಿದೆ ಡಿಸೈನ್ ಅಂದರೆ, ಎಷ್ಟು ಗ್ರ್ಯಾಂಡಾಗಿ ಕಾಣಿಸುತ್ತೆ ಅಂದರೆ ರಿಯಲಾಗಿ ನೋಡೋಕ್ಕೆ ತುಂಬಾ ಬ್ಯೂಟಿಫುಲ್ ಆಗಿದೆ. ಸೊ ವಿಡಿಯೋದಲ್ಲಿ ಇದೆಲ್ಲ ಸ್ವಲ್ಪ ಹೈಡ್ ಆಗ್ತಾ ಇದೆ, ರಿಯಲಾಗಿ ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ ಡಿಸೈನು. ಈ ಡಿಸೈನ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಇದೊಂದು ಡಿಫ್ರೆಂಟ್ ಡಿಸೈನ್ ಅಂತಲೇ ಹೇಳ್ಬೋದು. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ ನೋಡ್ತೀರಾ, ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಹಾಗೆ ನಾನು ನೆಕ್ಸ್ಟ್ ಇನ್ನೂ ಒಂದು ಬ್ಯೂಟಿಫುಲ್ ಡಿಸೈನ್ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.